ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುದಗಲ್ ಪಟ್ಟಣದಲ್ಲಿನ ಕಿಲ್ಲಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ಅಂತೂರು ಬೆಂತೂರು ಬೂದೀಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಮೌನಾನುಷ್ಠಾನ ಶಿವಯೋಗ ಸಮಾಧಿ ಗುರುವಾರ ಬೆಳಗಿನ ಜಾವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಗುರುವಾರ ಬೆಳಗಿನ ಜಾವ ಮಧ್ಯರಾತ್ರಿ 2:30 ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮರೇಶ್ವರದ ಪ್ರಧಾನ ಅರ್ಚಕ ಗಂಗಾಧರಯ್ಯ ಶಾಸ್ತ್ರಿಗಳ ನೇತೃತ್ವದಲ್ಲಿ ಬಿಲ್ವಾರ್ಚನೆ, ರುದ್ರಾಭಿಷೇಕ, ಶ್ರೀಗಳ ಇಷ್ಟಲಿಂಗ ಪೂಜೆ ಹಾಗೂ ಶಿವಯೋಗ ಸಮಾಧಿಯ ಎಲ್ಲಾ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಿದವು. ಇಷ್ಟಲಿಂಗ ಪೂಜೆ ಮಾಡುವ ಸಂದರ್ಭದಲ್ಲಿಯೇ ಶಿವಭಜನೆ ಹಾಗೂ ಜೈಘೋಷಗಳ ಮಧ್ಯೆ ಶ್ರೀಗಳ ಅನುಷ್ಠಾನಗೈದ ರಾಮಲಿಂಗೇಶ್ವರ ದೇವಸ್ಥಾನದ ಎಡಭಾಗದ ವಿನಾಯಕನ ದೇಗುಲದ ಮುಖ್ಯ ಬಾಗಿಲನ್ನು ಸಿಮೆಂಟ್, ಇಟ್ಟಂಗಿ ಬಳಸಿಕೊಂಡು ಸಂಪೂರ್ಣವಾಗಿ ಮುಚ್ಚಲಾಯಿತು. ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ, ರೈತರಿಗೆ ಉತ್ತಮ ಮಳೆಯಾಗಿ ಸಮೃದ್ಧ ಬೆಳೆ ಬಂದು ಸಂಕಷ್ಟ ದೂರವಾಗಲು, ನಿರುದ್ಯೋಗ ನಿವಾರಣೆ, ವ್ಯಾಪಾರ ಉದ್ಯಮಗಳ ಸುರಕ್ಷಿತ ಅಭಿವೃದ್ಧಿ, ದೇಶದಲ್ಲಿ ಶಾಂತಿ ನೆಲೆಸಲು, ದೇಶದ ಗಡಿ ಕಾಯುವ ಸೈನಿಕರ ರಟ್ಟೆಗೆ ಶಕ್ತಿ ತುಂಬುವ ಸಂಕಲ್ಪದೊಂದಿಗೆ ಮಾರ್ಚ್ 2 ರಿಂದ 12 ರವರೆಗೆ ಪೂಜ್ಯರ 58ನೇ ಮೌನಾನುಷ್ಠಾನ. ಮಾರ್ಚ್ 12 ರಿಂದ 23 ರವರೆಗೆ 14ನೇ ಶಿವಯೋಗ ಸಮಾಧಿ ಸ್ಥಿತಿಯಲ್ಲಿ ಇರುವ ಕಾರ್ಯಕ್ರಮವನ್ನು ಮುದಗಲ್ನ ಶ್ರೀರಾಮಲಿಂಗೇಶ್ವರ ದೇಗುಲದ ಸಮಿತಿಯವರು ಕೈಗೊಂಡಿದ್ದಾರೆ. ಗುರುಗುಂಟ ಅಮರೇಶ್ವರ ದೇವಸ್ಥಾನದ ಅರ್ಚಕ ವಿದ್ವಾನ್ ಗಂಗಾಧರ ಸ್ವಾಮಿಗಳಿಂದ ಪ್ರತಿದಿನ ಪ್ರಾತಃ ಕಾಲದಲ್ಲಿ ರುದ್ರಾಭಿಷೇಕ, ಅತಿ ರುದ್ರಯಾಗ, ರಾತ್ರಿ ಶಿವನಾಮ ಭಜನೆ ನಡೆಯಲಿದೆ. ಶಿವಾಯ ನಮಃ 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 ಶಿವಾಯ ನಮಃ
ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಆಗಿತ್ತು ಇವತ್ತಿನ HTV ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.